ನಿಮಗೆ ಬೇಕಾದದ್ದು ನಿಮ್ಮ ಮನೆ, ನಿಮಗೆ ಕಾರು, ನಿಮ್ ಕೆಲಸ, ನೀನ್ ಕುಂತು ತಿನ್ನೋ ಹಾಗೆ ಮೂಟೆ ಮೂಟೆ ಅಕ್ಕಿ ಬೇಳೆ ಎಲ್ಲ ನಿಮಗೆ ಸಿಗತ್ತೆ. ಇವತ್ತಿನಿಂದ ನಿಮಗೆ ಆಶೀರ್ವಾದ ಹೆಚ್ಚಾಗತ್ತೆ. ಇವತ್ತಿನಿಂದ ದೇವರ ಸಂಗಡ, ದೇವರ ಜೊತೆ ಹಲ್ಲೆಲೂಯಾ ಮಾತಾಡ್ತಕ್ಕಂಥ ಆ ದೇವರ ಜೊತೆ ಅನ್ಯೂನ್ಯತೆ ನಿಮಗೆಲ್ಲರೂ ಯೇಸುವಿನ ನಾಮದಲ್ಲಿ ಹೆಚ್ಚಾಗಲಿ. ದೇವರ ಜೊತೆ ಯಾರು ಐಕ್ಯವಾಗಿ ಅನ್ಯೂನ್ಯವಾಗಿರ್ತಾರೆ, ನಾನು ಖಂಡಿತ ಹೇಳ್ತೇನೆ, ಅವರು ಆರೋಗ್ಯವಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಆಶೀರ್ವಾದವಾಗಿರ್ತಾರೆ. ನಾನು ಬಂದೇ ಬರ್ತೀನಿ, ಚರ್ಚಿಗೆ ಹೋಗ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನೀನ್ ಪಾದದಲ್ಲಿ ಕುಂತೆ ಕೂರ್ತೀನಿ ಅಂತೇಳಿ ಐಕ್ಯತೆ ಹಿಡ್ಕೊಂಡ್ಬಿಟ್ರೆ, ಕರ್ತನಲ್ಲಿ ಪ್ರಿಯರು, ನಾನು ನಿಮಗೆ ಹೇಳ್ತೀನಿ ಯೇಸುವಿನ ನಾಮದಲ್ಲಿ ಈ 2ನೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಬಂದಿದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ದೇವರು ಎಲಿಷನನ್ನ 2 ಪಟ್ಟು ಆಶೀರ್ವದಿಸಿದರು. ಐಕ್ಯತೆ ನಿಮ್ಮನ್ನ ಎಲ್ಲಾ ಕಾರ್ಯದಲ್ಲಿ 2 ಪಟ್ಟು ನಿಮ್ಮನ್ನು ಆಶೀರ್ವದಿಸುವಂತಾಗಿರ್ತದೆ. ಕರ್ತನ ಕೃಪೆಯನ್ನು ಹೊಂದಿಕೋ, ನೀನು ನಾಚಿಕೆ ಪಡೋದಿಲ್ಲ. ಐಕ್ಯತೆ ಯಾವತ್ತೂ ನಿನಗೆ ಅವಮಾನವನ್ನು ತರೋದಿಲ್ಲ, ಆಶೀರ್ವಾದವನ್ನೇ ತರ್ತದೆ. ಇವತ್ತು ನಾವು ಧ್ಯಾನ ಮಾಡ್ತಕ್ಕಂಥ ವಿಷಯದ ಶೀರ್ಷಿಕೆ ದೇವರ ಜೊತೆ ಐಕ್ಯತೆ. ಹಲ್ಲೆಲೂಯಾ. ದೇವರ ಐಕ್ಯತೆಯಲ್ಲಿ ನಂಬಿಗಸ್ತರಾಗಿರಿ. ಯಾಕಂದರೆ ನಮ್ಮನ್ನು ಕರೆದಾತನು ನಂಬಿಗಸ್ತನು. ದೇವರ ಐಕ್ಯದಲ್ಲಿ ಒಬ್ಬ ಮನುಷ್ಯ ಇರುವಾಗ, ದೇವರ ಅನ್ಯೂನ್ಯತೆಯಲ್ಲಿ ಒಬ್ಬ ಮನುಷ್ಯ ಇರುವಾಗ, ಯಾರು ದೇವರ ಜೊತೆ ಅನ್ಯೂನ್ಯವಾಗಿರ್ತಾರೆ, ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿರ್ತೀರ. ನಿಮ್ಮ ಕುಟುಂಬ ಆಶೀರ್ವಾದ, ನಿಮ್ಮ ಮಕ್ಕಳು ಆಶೀರ್ವಾದವಾಗಿರ್ತಾರೆ, ನಿಮ್ಮ ಪತ್ನಿ ಆಶೀರ್ವಾದವಾಗಿರ್ತಾರೆ, ನಿಮ್ಮ ಕೆಲಸದಲ್ಲಿ ಆಶೀರ್ವಾದ, ಎಲ್ಲ ಆಶೀರ್ವಾದ ಇದೆ ಅಂತೇಳಿ ಯಾವ ವ್ಯಕ್ತಿ ದೇವರ ಜೊತೆ ಅನ್ಯೂನ್ಯವಾಗಿರ್ತಾನೆ ಅಲ್ಲಿ ನಮಗೆ ಆಶೀರ್ವಾದ. ಹಾಗಾಗಿ ಸರ್ವಶಕ್ತನಾದ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ಹಲ್ಲೆಲೂಯಾ, ಆಮೆನ್. ಈ ಅನ್ಯೂನ್ಯತೆ, ಈ ಐಕ್ಯತೆ ಅಂತ ಹೇಳಿದ್ರೆ, ಈ ಸರ್ವಶಕ್ತನಾದ ದೇವರು ಈ ಯೇಸು ಕ್ರಿಸ್ತನ ಮುಖಾಂತರ, ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ನಮ್ಮನ್ನು ಕರೀತಿದ್ದಾರೆ. ನಾವು ದೇವರ ಮಕ್ಕಳಾದಂಥ ನಾವು, ದೇವರ ಮೇಲೆ ನಂಬಿಕೆ ಇರ್ತಕ್ಕಂಥ ನಾವು, ಈ ಒಂದು ಕರೆಯುವಿಕೆಯನ್ನು ನಾವು ಇದನ್ನು ಅರ್ಥ ಮಾಡಿಕೊಂಡು ಈ ಕರೆಯುವಿಕೆ ನಮ್ಮನ್ನು ತಗ್ಗಿಸ್ಕೊಂಡ್ರೆ, ನಾವು ವಿಧೇಯರಾದರೆ, ಖಂಡಿತ ಹೇಳ್ತೇನೆ ಕರ್ತನಲ್ಲಿ ಪ್ರಿಯರೇ, ನೀವು ನಿಮ್ಮ ಕುಟುಂಬ ಆಶೀರ್ವಾದವಾಗಿರುತ್ತೆ. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೇವರ ಅನ್ಯೂನ್ಯತೆಯಲ್ಲಿ ಇದೆ. ಹಲ್ಲೆಲೂಯಾ. ನಮ್ಮ ಆಶೀರ್ವಾದ ದೇವರ ಅನ್ಯೂನ್ಯತೆಯಲ್ಲಿದೆ. ಹಾಗಾಗಿ ಇದರ ಶೀರ್ಷಿಕೆಯನ್ನು ಆರಂಭ ಮಾಡಲಿಕ್ಕೆ ಒಂದು ವಾಕ್ಯವನ್ನು, 3 ವಾಕ್ಯಗಳನ್ನು ಓದಿಕೊಂಡು ನಾವು ದೇವರ ವಾಕ್ಯವನ್ನು ಕೇಳುವ. 1 ಕೊರಿಂಥದವರಿಗೆ ಬರೆದಂತಹ 1ನೇ ಅಧ್ಯಾಯ 9ನೇ ವಾಕ್ಯ. ದೇವರು ನಂಬಿಗಸ್ತನು. ನೋಡಿ, ಮೊದಲೇನು ಹೇಳ್ತಾರೆ? ದೇವರು ನಂಬಿಗಸ್ತನು, ದೇವರು ಒಳ್ಳೆಯವನು, ದೇವರು ಪರಿಶುದ್ಧನು, ದೇವರು ನಂಬಿಗಸ್ತನು. ಹಾಗಾದ್ರೆ ನಾವು ನಂಬಿಗಸ್ತರ ಅಂತ ಒಂದು ಪ್ರಶ್ನೆ ಮುಂದಿದೆ. ಹಲ್ಲೆಲೂಯಾ. ಹಾಗಾಗಿ ಇಷ್ಟು ದಿನ ನಾವು ಇಲ್ಲ ಅಂದ್ರೆ, ಇನ್ನು ಮುಂದೆ ದೇವರು ನಮ್ಮನ್ನು ಇಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ನಾವು ಕರ್ತನಿಗೆ ನಂಬಿಗಸ್ತರ ಇರಲಿಕ್ಕೆ ಪ್ರಯತ್ನ ಪಡೋಣ. ಅದರಲ್ಲಿ ಮುಂದೆ ಹೋಗೋಣ. ಖಂಡಿತ ಆಶೀರ್ವಾದವನ್ನು ಹೊಂದ್ಕೊಳ್ತೀರ. ದೇವರು ನಂಬಿಗಸ್ತನು, ರೈಟ್? ದೇವರು ನಂಬಿಗಸ್ತನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಆಮೆನ್. ನೋಡಿ, ದೇವರು ನಮ್ಮನ್ನು ಕರೀತಿದ್ದಾರೆ. ಯಾವುದು ಕರೀತಿದ್ದಾರೆ? ಯೇಸು ಕ್ರಿಸ್ತನಲ್ಲಿ ಅನ್ಯೋನ್ಯವಾಗಿ ಇರಲಿಕ್ಕೆ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ಹಲ್ಲೆಲೂಯಾ, ಆಮೆನ್. ಇದು ದೇವರು ನಮಗೆ ಇಂಟರ್ನ್ಯಾಷನಲ್ ಕರೀತಾ ಇದ್ದಾರೆ. ಎಲ್ಲೇ ದುಃಖ ಪಡುವವರೇ, ಭಾರ ಹೋಗುವವರೇ, ನೀವೆಲ್ಲರೂ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ಬನ್ರಿ ಅಂತೇಳಿ ಯೇಸು ಹೇಳ್ತಿದ್ದಾರೆ. ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ, ನಾನು ನಿಮಗೆ ಬಿಡುಗಡೆಯನ್ನು ಕೊಡ್ತೇನೆ. ಹಲ್ಲೆಲೂಯಾ. ದೇವರು ಕರೀತಾ ಇದ್ದಾರೆ. ಯಾರು ಈ ಐಕ್ಯತೆಗೆ ಬರ್ತಾರೆ, ಈ ಅನ್ಯೂನ್ಯತೆಗೆ ಬರ್ತಾರೆ, ಖಂಡಿತ ಹೇಳ್ತಾನೆ ನಿಮಗೆ ಆಶೀರ್ವಾದ ಇಲ್ಲಿದೆ. ನಿಮ್ಮ ಜೀವಿತ ಬದಲಾಗತ್ತೆ. ಹಲ್ಲೆಲೂಯಾ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆ ಯೇಸುವೇ ಪರಿಹಾರ. ಈ ಅನ್ಯೂನ್ಯತೆಯಲ್ಲೇ ನಿಮ್ಮ ಪರಿಹಾರ. ಅದು ಎಂತಹ ಸಮಸ್ಯೆಗಳಾಗಿರ್ಬೋದು, ಅದು ಎಂತಹ ಪಾಪಗಳಾಗಿರ್ಬೋದು, ಅದು ಎಂತಹ ಬಂಧನಗಳಾಗಿರ್ಬೋದು, ನಿಮಗೆ ಬಿಡುಗಡೆ ಇರೋದು ಈ ಯೇಸುವಿನ ಅನ್ಯೂನ್ಯತೆಯಲ್ಲಿ. ಹಾಗಾಗಿ ದೇವರು ಕರೀತಿದ್ದಾರೆ, ಯೇಸು ಕ್ರಿಸ್ತನ ಅನ್ಯೂನ್ಯತೆ ಎಂಬ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನ ಕರೀತಾ ಇದ್ದಾರೆ. ಈ ಅನ್ಯೂನ್ಯತೆ ನಮಗೆ ಆಶೀರ್ವಾದವನ್ನು ತರ್ತದೆ. ಅದು ಮಾತ್ರವಲ್ಲ, ಪ್ರಾರ್ಥನೆ ಮುಗಿದ ಕೂಡಲೇ
ನಾವು ಕೊನೆಗೆ ನಿಮ್ಗೆ ಹೇಳ್ತೇನೆ ಒಂದು ಆಶೀರ್ವಾದ, ಅದು ಕೂಡ ವಾಕ್ಯ ಹೇಳ್ತದೆ ನೋಡಿ. 2 ಕೊರಿಂಥ್ಯ 13:14 ಓದುವಾಗ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ನಿಮ್ಮೆಲ್ಲರ ಸಂಗಡ ಇರಲಿ. ಈ ಅನ್ಯೋನ್ಯತೆಯಲ್ಲಿ ಇದ್ದೀರಾ? ಆಮೇ. ನಿಮ್ಮಲ್ಲಿ ಇಂತಹ ಭಾವನೆಗಳಿದೆಯಾ? ನೀವು ಈ ಐಕ್ಯತೆಯಲ್ಲಿ ಇದ್ದೀರಾ? ಈ ಅನ್ಯೋನ್ಯತೆಯಲ್ಲಿ ಇದ್ದೀರಾ? ನಾವು ಅನ್ಯೋನ್ಯತೆಯಲ್ಲಿ ಇರಬೇಕು. ಕರ್ತನ ಅನ್ಯೋನ್ಯತೆಯಲ್ಲಿ, ಕುಮಾರನ ಅನ್ಯೋನ್ಯತೆಯಲ್ಲಿ, ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಬಾಳಬೇಕೆಂಬುದಾಗಿ ದೇವರು ನಮ್ಮನ್ನ ಕರೀತಾ ಇದ್ದಾರೆ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳುವ. 3 ವಾಕ್ಯದ ನಂತರ ನಾವು ಬೇರೆಗೆ ಹೋಗುವ. 1 ಯೋಹಾನ 1:3 ನಾವು ಓದಿದರೆ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ಆಮೇಲೆ ನೋಡಿ, ಅವರು ಕಂಡು ಕೇಳಿ ಅನುಭವಿಸಿ ಆ ಐಕ್ಯದಲ್ಲಿ ಇರ್ತಕ್ಕಂಥದ್ದನ್ನ ಯೋಹಾನ ನಮಗೆ ಬರೆದಿದ್ದಾರೆ. ನಾನು ಕಂಡು ಕೇಳಿ ನಾನು ಅನುಭವಿಸಿದ ಆ ಐಕ್ಯದಲ್ಲಿ, ಯೇಸು ಕ್ರಿಸ್ತನ ಐಕ್ಯದಲ್ಲಿ ನಾನು ಅನುಭವಿಸಿದ ಆಶೀರ್ವಾದಗಳನ್ನ ನಮಗೆ ಹೇಳ್ತಿದ್ದಾರೆ. ನೀವು ಸಹ ಈ ಐಕ್ಯದಲ್ಲಿ ಇರ್ರಿ. ನೀವು ಆರೋಗ್ಯವಾಗಿ ಇರ್ತೀರಾ, ನೀವು ಸುಖವಾಗಿ ಇರ್ತೀರಾ, ನಿಮಗೆ ಸಂತೋಷವಾಗಿ ಇರ್ತೀರಾ, ನಿಮಗೆ ಸಂರಕ್ಷಣೆ ಎಲ್ಲವೂ ಕೂಡ ಈ ಐಕ್ಯತೆಯಲ್ಲಿ. ಅದು ದೇವರ ಜೊತೆಗೆ, ಯೇಸು ಸ್ವಾಮಿಯ ಜೊತೆಗೆ. ಈ ಒಂದು ಕರೆಯುವಿಕೆಗೆ ಇದು ನಮ್ಮ ಜೀವನದಲ್ಲಿ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಐಕ್ಯತೆಯಲ್ಲಿ ನಾವು ಬಂದಾಗ, ಹಲ್ಲೆಲೂಯಾ, ನಮ್ಮ ಕರ್ತನ ಹೃದಯದ ಮಿಡಿತ ಏನು ಗೊತ್ತಾ? ನೀವು ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕಂತೇಳಿ. ಕರ್ತನ ಹೃದಯದ ಮಿಡಿತ, ಧಮನಿ ಬಡೀತಾ ಇದೆ, ಎದೆಯ ಧಮನಿ ಬಡೀತಾ ಇದೆ. ಏನಂತೇಳಿ? ನಾವು ಆತನ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಜೀವಿಸಬೇಕಂತೇಳಿ. ಈ ಐಕ್ಯತೆಗೆ ಬರುವಾಗ ಆಶೀರ್ವಾದವನ್ನು ಕಾಣ್ತೀರಾ. ಸತ್ಯವೇದದಲ್ಲಿ ಒಂದು ಕಾರ್ಯವನ್ನು ಓದ್ತೇವೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಯೇಸು ಸ್ವಾಮಿ ಈ ಲೋಕದಲ್ಲಿ 33 ವರ್ಷ ಇದ್ದಾಗ, ದೇಹದಲ್ಲಿದ್ದಾಗ, ಬೆತಾನಿಯ ಗ್ರಾಮದ ಮಾರ್ತಾಳ್ ಮರಿಯಾಳ್ ಮನೆಗೆ ಬರ್ತಾರೆ. ಮಾರ್ತಾಳ್ ಯೇಸು ಸ್ವಾಮಿಯನ್ನ ಮನೆಗೆ ಆಹ್ವಾನಿಸಿದ್ಯಾರು? ಕರೆದಿದ್ಯಾರು? ಮಾರ್ತಾ. ಕರೆದ್ಬಿಟ್ಟು ಯೇಸು ಸ್ವಾಮಿಗೆ ಅತಿಥಿ ಸತ್ಕಾರ ಮಾಡಲಿಕ್ಕೋಸ್ಕರ ಆಹಾರವನ್ನು ಸಿದ್ಧ ಮಾಡ್ತಿದ್ದಾಳೆ ಮಾರ್ತಾ. ಆದರೆ ಯೇಸು ಸ್ವಾಮಿಯು ಮನೆಗೆ ಬಂದಾಗ ಪಾದದಲ್ಲಿ ಕುಳಿತು ವಾಕ್ಯ ಕೇಳೋದು ಯಾರು? ಮರಿಯ. ಕರೆದಂಥ ವ್ಯಕ್ತಿ ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ. ಅತಿಥಿಯನ್ನು ಸತ್ಕಾರ ಮಾಡಲಿಕ್ಕೋಸ್ಕರ ಆಹಾರಗಳನ್ನು ಸಿದ್ಧ ಮಾಡ್ತಾ ಇದ್ದಾಳೆ. ಒಂದು ಹಲ್ಲೆಲೂಯಾ. ಕರೆದವಳು ಚಿಕನ್ ಜೊತೆ ಕಿಚನ್ ಅಲ್ಲಿ ಇದ್ದಾಳೆ. ಮಾರ್ತಾ ಅತಿಥಿ ಸತ್ಕಾರಕ್ಕೋಸ್ಕರ ಅನೇಕ ಆಹಾರಗಳನ್ನು ಸಿದ್ಧ ಮಾಡ್ತಾ ಇದ್ದಾಳೆ. ಅದರಲ್ಲಿ ಅವಳಿಗೆ ಟೆನ್ಷನ್. ಹಲ್ಲೆಲೂಯಾ. ಅತಿಥಿ ಬಂದಿದ್ದಾರೆ, ಅವರಿಗೆ ಅನೇಕ ಐಟಮ್ಗಳನ್ನು ಸಿದ್ಧ ಮಾಡ್ತಾ ಇದ್ದಾಳೆ. ಅದರಲ್ಲಿ ತನ್ನ ತಂಗಿಯಾದ ಮರಿಯಾಳಿಗೆ ಸಹಾಯ ಮಾಡಲಿಲ್ಲ ಅಂತೇಳಿ ಇನ್ನೊಂದು ಕೋಪ, ಟೆನ್ಷನ್ನು. ಟೈಮ್ ಆಗ್ತಾ ಇದೆ, 1 ಗಂಟೆಗೆ ಊಟ ಇಕ್ಬೇಕು, ಆಮೇಲೆ ಈರುಳ್ಳಿ ಹೆಚ್ಚಿಲ್ಲ, ಬೆಳ್ಳುಳ್ಳಿ ಸುಳಿಯಿಲ್ಲ, ಒಗ್ಗರಣೆ ಹಾಕ್ಲಾ, ಕನ್ಫ್ಯೂಷನ್, ಟೆನ್ಷನ್, ನೆತ್ತಿಯಿಂದ ಕೆಳಗೆ ತನಕ ಬೆವರ್ತಾ ಇದೆ. ಇದು ಸಾಮಾನ್ಯ ಎಲ್ಲ ಕುಟುಂಬದಲ್ಲಿ ನಡೀತಾ ಇದ್ದ ವಿಷಯ. ಇದರಲ್ಲಿ ಈಗ ಟೆನ್ಷನ್, ಅದು ಬೇರೆ. ಯೇಸು ಸ್ವಾಮಿ ಕಂಪ್ಲೇಂಟ್ ಮಾಡ್ತಾಳೆ, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಲ್ಲ, ಇವ್ರು ಬಂದು ನಿಮ್ಮ ಪಾದದಲ್ಲಿ ಕುಂತಿದ್ದಾಳಲ್ಲ, ಅವ್ರನ್ನ ಹೇಳಿ ನೀವು ಕಳಿಸ್ಬಾರ್ದ ಅನ್ನೋ ಮಾತನ್ನು ಕೂಡ ಸಹ ಹೇಳ್ತಾರೆ. ಅದೆಲ್ಲ ಇದ್ರೂ ಕೂಡ, ಆದರೆ ಆಕೆ ಮಾಡ್ತಕ್ಕಂಥ ವಿಷಯದಲ್ಲಿ ಇಟ್ ಈಸ್ ನಾಟ್ ರಾಂಗ್, ಅದು ತಪ್ಪಲ್ಲ, ಇಟ್ ಈಸ್ ಎಸೆನ್ಷಿಯಲ್, ಅದು ಮಾಡಲೇಬೇಕು. ಯೇಸು ಸ್ವಾಮಿ ಕೂಡ ಆ ವಿಷಯ ತಪ್ಪಂತೇಳಿ, ಮಾರ್ತಾ ಮಾಡಿದ್ದು ತಪ್ಪಂತ ಯೇಸು ಸ್ವಾಮಿ ಎಲ್ಲೂ ಕೂಡ ಹೇಳಲಿಲ್ಲ. ಆದರೆ ಒಂದು ಮಾತು ಹೇಳ್ತಾರೆ, ಲೂಕ 10:39 ದೇವರು ಹೇಳ್ಬೇಕಾದ್ರೆ 10:39 ಮತ್ತೆ 42 ಓದುವಾಗ, ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆಮೆನ್, ಹಲ್ಲೆಲೂಯಾ. ಸ್ವಾಮಿಯ ಪಾದದಲ್ಲಿ ಕುಳಿತುಕೊಂಡು, ಇದೇ ನೋಡ್ರಿ ಅನ್ಯೂನ್ಯತೆ, ಐಕ್ಯತೆ ಅನ್ನೋದು. ಹಲ್ಲೆಲೂಯಾ. ಆಮೆನ್. ಕರೆದ್ಬಿಟ್ಟು ಕಿಚನ್ ಅಲ್ಲಿ ಇದ್ರೆ ಏನ್ರಿ ಪ್ರಯೋಜನ? ಹಲ್ಲೆಲೂಯಾ. ಆಮೆನ್. ಒಬ್ಬ ಸಭಾಪಾಲಕರು ಮನೆಗೆ ಬರೋದು ಯಾರಿಗೆ? ಏನಕ್ಕೆ? ನಿಮ್ಮ ಜೊತೆ ಮಾತಾಡಲಿಕ್ಕೆ, ಪ್ರಾರ್ಥನೆ ನಡೆಸಲಿಕ್ಕೆ, ವಾಕ್ಯವನ್ನು ಹಂಚ್ಕೊಳ್ಳಿಕ್ಕೆ. ನನ್ನನ್ನು ಕೂರಿಸ್ಬಿಟ್ಟು ನಾನು ಬಂದ ಮೇಲೆ ನೀವು ಒಗ್ಗರಣೆ ಹಾಕ್ತಿದ್ರೆ ಇದು ಯಾವ ಲೆಕ್ಕಾಚಾರ ರೀ? ನಮಗೆ ಬೋರ್ ಅಡಿಯಲ್ವಾ? ನೀವು ಕೊಡ್ತಕ್ಕಂಥ ಬಿರಿಯಾನಿಗಿಂತ, ಊಟಕ್ಕಿಂತ ನೀವು ವಾಕ್ಯದಲ್ಲಿ ಬೆಳೆದು ಕರ್ತನಿಗೆ ಪ್ರಿಯವಾಗಿದ್ದು ಬಿಟ್ರೆ ಅದಕ್ಕಿಂತ ನೆಮ್ಮದಿ, ಸಮಾಧಾನ ಯಾವುದೂ ಇಲ್ಲ. ಇಲ್ಲಿ ಅದನ್ನೇ ಆ ಉದ್ದೇಶದಿಂದನೇ ದೇವರಲ್ಲಿ ಹೇಳ್ತಾ ಇದ್ದಾರೆ, ನೀನು ಅಡಿಗೆ ಮಾಡೋದು ಅಥವಾ ಕರೆದಾಗ ಅಲ್ಲಿ ಮಾಡ್ತಾ ಸಿದ್ಧತೆ ಮಾಡ್ತಿದ್ಯಾ, ಅದು ರಾಂಗ್ ಇಲ್ಲ, ಅದು ಸರಿನೇ. ಆದರೆ ಒಂದು ಮುಖ್ಯ, ಅದಕ್ಕಿಂತ ಮುಖ್ಯವಾಗಿ ಪ್ರಾಧಾನ್ಯತೆ, ಪ್ರಯಾರಿಟಿ ಯಾವುದಕ್ಕೆ ಕೊಡಬೇಕನ್ನೋದನ್ನ ದೇವರಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ.
ಅಲ್ಲೆಲೂಯ. ವಾಕ್ಯ ಹೇಳ್ತದೆ ನೋಡಿ 10:42 ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ, ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಉತ್ತಮವಾದದ್ದು ಯಾವುದು? ಮೊದಲು ದೇವರ ರಾಜ್ಯ ಮತ್ತು ನೀತಿಯನ್ನು ಹುಡುಕ್ರಿ ಅಂತ ದೇವರ ವಾಕ್ಯ ಹೇಳುವಾಗ ಈಕೆ ಏನನ್ನ ಆರಿಸ್ಕೊಂಡ್ಲು? ನೀನು ಕೆಲಸಕ್ಕೆ ಹೋಗೋದು ತಪ್ಪಲ್ಲ, ಆ ಕೆಲಸ ಮಾಡೋದು ತಪ್ಪಲ್ಲ, ಅದನ್ನ ಮಾಡೋದು ತಪ್ಪಲ್ಲ. ಆದ್ರೆ ಎಲ್ಲದಕ್ಕಿಂತ ಮುಂಚಿತವಾಗಿ ಯಾವುದನ್ನು ಮಾಡಬೇಕು, ಯಾವುದಕ್ಕೆ ಆದ್ಯತೆ, ಯಾವುದಕ್ಕೆ ಪ್ರಧಾನತೆ, ಯಾವುದಕ್ಕೆ ಮುಖ್ಯತ್ವ, ಯಾವುದಕ್ಕೆ ಮೊದಲು ನಾವು ಸಮಯವನ್ನು ಕೊಡಬೇಕು, ಪ್ರಯಾರಿಟಿ ಯಾವುದು ಅಂತ ಹೇಳಿದರೆ ದೇವರ ಜೊತೆ ಇರ್ತಕ್ಕಂಥ ಅನ್ಯೂನ್ಯತೆ ಎಂಬುದನ್ನ ಇದರ ಮುಖಾಂತರ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಬೇರೆ ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ದೇವರ ಜೊತೆ ಮಾತಾಡ್ತಿದ್ದೀರಾ? ದೇವರ ಜೊತೆ ಕುತ್ಕೊಳ್ತಾ ಇದ್ದೀರಾ? ದೇವರ ಪಾದದಲ್ಲಿ ಇದ್ದೀರಾ? ಹಲ್ಲೆಲೂಯಾ. ನಿಮ್ಮ ಆಶೀರ್ವಾದ ಇರೋದು ಎಲ್ಲಿ ಗೊತ್ತಾ? ದೇವರ ಈ ಅನ್ಯೂನ್ಯತೆಯಲ್ಲಿ. ಅದನ್ನೇ ದೇವರಲ್ಲಿ ಹೇಳ್ತಿದ್ದಾರೆ. ನೀನು ಅಡಿಗೆ ಮಾಡೋದು ತಪ್ಪಲ್ಲ, ನೀನು ಕೆಲಸಕ್ಕೆ ಹೋಗೋದು ತಪ್ಪಲ್ಲ, ಅಥವಾ ನೆಂಟರ ಮನೆಗೆ ಹೋಗೋದು ತಪ್ಪಲ್ಲ, ಇತರೆ ಕಾರ್ಯಗಳನ್ನು ಮಾಡೋದು ತಪ್ಪಂತ ದೇವರು ಎಲ್ಲೂ ಕೂಡ ಹೇಳಲಿಲ್ಲ. ಆದರೆ ಅದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ದೇವರ ಪಾದದಲ್ಲಿ, ದೇವರ ಜೊತೆ, ದೇವರ ಸಂಗಡ, ದೇವರ ಅನ್ಯೂನ್ಯತೆಯಲ್ಲಿ, ಆತನ ಪ್ರೀತಿಯಲ್ಲಿ ಬೆರೆತು ಆತನಲ್ಲಿ ಉಸಿರಾಗಿ ಆತನ ಆರಾಧಿಸು, ಆತನ ಸ್ತುತಿಸು, ಆತನ ಜೊತೆ ನಿನಗೆ ಅನ್ಯೂನ್ಯತೆ ಇರಲಿ ಎಂಬುದನ್ನ ದೇವರಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ನಮಗೆ ಹೇಗಿದೆ? ನಮ್ಮ ಜೀವನ ಹೇಗಿದೆ? ನಮ್ಮ ಬದುಕು ಹೇಗಿದೆ? ನಿಮ್ಮ ಬಾಳು ಹೇಗಿದೆ? ನಿಮ್ಮ ಜೀವನದಲ್ಲಿ ದೇವರಿಗೆ ಮೊದಲ ಅನ್ಯೂನ್ಯತೆ ಇದೆಯಾ? ದೇವರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀರಾ? ದೇವರ ಪಾದದಲ್ಲಿ ಸಮಯ ಕಳೀತಾ ಇದ್ದೀರಾ? ಯಾಕೆ ಆಶೀರ್ವಾದ ಇಲ್ಲ? ದೇವರು ಇದನ್ನು ಬಯಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಉಂಟು ಮಾಡಿದ ಯಾಕೆ ಗೊತ್ತಾ? ನಮ್ಮ ಜೊತೆ ದೇವರಿಗೆ ಒಂದು ಅನ್ಯೂನ್ಯತೆ ಬೇಕು. ದೇವರ ಜೊತೆ ಯಾರು ಐಕ್ಯವಾಗಿ ಅನ್ಯೂನ್ಯವಾಗಿ ಇರ್ತಾರೆ, ನಾನು ಖಂಡಿತ ಹೇಳ್ತಾನೆ, ಅವರು ಆರೋಗ್ಯವಾಗಿರ್ತಾರೆ, ಸಂತೋಷವಾಗಿರ್ತಾರೆ, ಆಶೀರ್ವಾದವಾಗಿರ್ತಾರೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಕರ್ತನ ಮಕ್ಕಳಾದಂಥ ನಮಗೆ ನಮ್ಮ ಜೀವನದಲ್ಲಿ ಯಾಕೆ ಕೊರತೆಗಳು, ಯಾಕೆ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ದೇವರ ಜೊತೆ ನಮ್ಮ ಅನ್ಯೂನ್ಯತೆ ಹೇಗಿದೆ ಅನ್ನೋದನ್ನ. ಇದು ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಜೀವನದ ಎಲ್ಲ ರಂಗಗಳಲ್ಲಿ ಕೂಡ ನಾವು ಆಶೀರ್ವಾದ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಇದ್ರ ಮುಖಾಂತರ ನಾವು ತಿಳ್ಕೊಳ್ಬೇಕಾಗತ್ತೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಐಕ್ಯವಾಗಿರಿ. ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದಾಗ ಆದಾಮ್ ಮತ್ತೆ ಅವ್ವಳನ್ನ ದೇವರು ಸೃಷ್ಟಿ ಮಾಡಿದಾಗ ಎಲ್ಲವನ್ನ ಸೃಷ್ಟಿ ಮಾಡಿ ಕೊನೆಗೆ ತಂದು ಇಟ್ರು. ಹೌದಲ್ಲ? ಒಂದು ಹಲ್ಲೆಲೂಯಾ. ಏನಾದ್ರೂ ಕಡಿಮೆ ಇತ್ತಾ? ಇಲ್ಲ. ಈ ಲೋಕಕ್ಕೆ ಬಂದ್ಮೇಲೆ, ನೀವು ಬಂದ್ಮೇಲೆ ದೇವರು ಸೂರ್ಯ ಆಕಾಶ ಉಂಟು ಮಾಡಿದ್ರೆ ಅದು ಮುಂಚೆನೆ ಎಲ್ಲ ಇತ್ತ? ಅದೇ ತರ ಎಲ್ಲನೂ ಆಗಿದೆ. ಹಲ್ಲೆಲೂಯಾ. ನಾನು ಕಣ್ಬಿಟ್ಟು ನೋಡಿದ್ರೆ ಸೂರ್ಯ, ನನ್ನ ಕಣ್ಬಿಟ್ಟು ನೋಡಿದ್ರೆ ಅಪ್ಪ ಅಮ್ಮ, ಹೌದಲ್ವಾ? ನನ್ನ ಕಣ್ಬಿಟ್ಟು ನೋಡಿದ್ರೆ ಗಿಣ್ಣಲ್ಲಿ ಬೆಣ್ಣೆ. ಹೌದಾ? ಹಲ್ಲೆಲೂಯಾ. ಇದೆಲ್ಲವೂ ಸಿದ್ಧವಾಗಿದೆ. ಆದಾಮ್ ಅವ್ವಳನ್ನ ದೇವರು ಉಂಟು ಮಾಡಿದಾಗ, ಸೃಷ್ಟಿ ಮಾಡಿದಾಗ ಎಲ್ಲವನ್ನ ಸಿದ್ಧಪಡಿಸಿ ತಂದು ಅಲ್ಲಿ ಇಟ್ರು. 3:8 ಹೇಳ್ತದೆ ಆದಿಕಾಂಡ, ಆ ಸಂಜೆಯ ತಂಪು ತಂಗಾಳಲ್ಲಿ ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಪ್ರತಿದಿನ ದೇವರು ಅವರ ಸಂಗಡ ಅನ್ಯೂನ್ಯವಾಗಿದ್ದರು, ಮಾತಾಡ್ತಾ ಇದ್ರು. ಇದನ್ನು ದೇವರು ಬಯಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆನೋಕನು ದೇವರ ಜೊತೆ ಸಂಚರಿಸಿದ, ನೋಹ ದೇವರ ಜೊತೆ ಸಂಚರಿಸಿದ. ಆನೋಕನು ದೇವರ ಜೊತೆ ನಡೀತಾ ದೇವರ ಆ ಅನ್ಯೂನ್ಯತೆಯಲ್ಲಿ ಹಾಗೆ ಟೇಕ್ ಆಫ್ ಆಗ್ಬಿಟ್ಟ. ಹಲ್ಲೆಲೂಯಾ. ಟೇಕ್ ಆಫ್ ಅಂತ ಅರ್ಥ ಆಯ್ತಾ? ಹಾಗೆ ಹೋಗ್ಬಿಟ್ಟ. ನಾವು ಕೂಡ ನಿತ್ಯ ಜೀವಕ್ಕೆ ಪರಲೋಕ ಹೋಗ್ಬೇಕಾದ್ರೆ ಈ ದೇವರ ಅನ್ಯೂನ್ಯತೆಯಲ್ಲಿ ಎಷ್ಟು ಇರ್ತೇವೆ, ಹಾಗೆ ಅನ್ಯೂನ್ಯತೆಯಲ್ಲಿ ಇರ್ತಾನೆ ದೇವರು ನಮ್ಮನ ಮೇಲೆ ಎತ್ತು ಬಿಡ್ತಾರೆ. ಹಲ್ಲೆಲೂಯಾ. ಆಮೆನ್. ಆನೋಕನು ದೇವರ ಜೊತೆ ನಡೀತಾ ಇದ್ದ, ನಡೆದು ಹಾಗೆ ದೇವರ ಮೇಲೆ ಎತ್ತು ಬಿಟ್ರು ಅವನ್ನ. ಹಾಗೆ ಈ ತರ ದೇವರ ಜೊತೆ ಬೆರೆತು ದೇವರ ಸಂಗಡ, ದೇವರ ಐಕ್ಯತೆಯಲ್ಲಿ ಜೀವಿಸಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಆದಾಮ್ ಮತ್ತೆ ಅವ್ವ ಹಾಗೆ ಜೀವಿಸ್ತಕ್ಕಂಥ ಆ ದೇವರ ಅನ್ಯೂನ್ಯತೆಯಲ್ಲಿ ಇರುವಾಗ ಒಂದು ದಿನ ಒಬ್ಬ ಗೆಸ್ಟ್ ಬಂದ. ಏನ್ ಬಂದ? ಗೆಸ್ಟ್. ಹಲ್ಲೆಲೂಯಾ.
ಆ ಗೆಸ್ಟ್ ಬಂದು ಸ್ವಲ್ಪ ಮೂಗು ತೂರಿಸ್ದ. ನಾವತ್ತಷ್ಟೇ ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆ ಐಕ್ಯದಲ್ಲಿ, ಹಲ್ಲೆಲೂಯಾ, ಕೆಲವು ಸಂದರ್ಭದಲ್ಲಿ ಕೆಲವೊಬ್ಬರು ಮೂಗು ತೂರಿಸ್ಲಿಕ್ಕೆ ಬರ್ತಾರೆ. ಬುದ್ಧಿವಂತರು ಅದನ್ನು ಬೇಡ ಅಂತಾರೆ. ಬುದ್ಧಿ ಕಡಿಮೆ ಇರೋರು ಬಾಗಿಲು ತೆರೀತಾರೆ, ಐಕ್ಯದಿಂದ ಕಟ್ಟಾಕ್ತಾರೆ. ಒಂದು ಹಲ್ಲೆಲೂಯಾ. ಆದಾಮ್ ಹವ್ವ ಕರ್ತನ ಜೊತೆ ಅನ್ಯೂನ್ಯತೆಯಲ್ಲಿ ಐಕ್ಯತೆಯಲ್ಲಿ ಇರುವಾಗ ಇನ್ನೊಬ್ಬ ಬಂದು ಅವ್ರನ್ನ ಕೆಡಿಸಿ ದೇವರಿಗೂ ಮತ್ತೆ ಅವರಿಗೆ ಇರ್ತಕ್ಕಂಥ ಐಕ್ಯತೆಯಿಂದ ಅವ್ರನ್ನ ಏನು ಮಾಡ್ದ? ಕಟ್ ಮಾಡಿಬಿಟ್ಟ. ಅನ್ಯೂನ್ಯತೆ ಕಟ್ಟಾದರೆ ಆಶೀರ್ವಾದ ಕಟ್ಟಾಗತ್ತೆ. ಅನ್ಯೂನ್ಯತೆ ಕಟ್ಟಾದರೆ ನಿಮಗೆ ಸಂತೋಷ ಕಟ್ಟಾಗತ್ತೆ. ಅನ್ಯೂನ್ಯತೆ ಕಟ್ಟಾದರೆ ಹಲ್ಲೆಲೂಯಾ ಇನ್ನು ಅನೇಕ ಆಶೀರ್ವಾದಗಳನ್ನ ನೀವು ಕಳ್ಕೊಳ್ತೀರಾ. ಉದಾಹರಣೆಗೆ ಆದಾಮ್ ಮತ್ತೆ ಅವ್ವ ಯಾವತ್ತು ದೇವರ ಅನ್ಯೂನ್ಯತೆ ಕಟ್ಟಾಯಿತು ಅಲ್ಲಿಂದ ತಳ್ಳಲ್ಪಡ್ತಾರೆ. ಆದರೆ ನಮ್ಮ ದೇವರು ಕೃಪಾ ಸಂಪನ್ನನು. ಕರಗಳನ್ನು ತಟ್ರಿ, ಹಲ್ಲೆಲೂಯಾ. ನಮ್ಮ ದೇವರು ಕೃಪಾ ಸಂಪನ್ನನು. ಆತನು ಯೇಸು ಸ್ವಾಮಿಯನ್ನ, ಅದೇ ದೇವರೇ ಯೇಸು ಸ್ವಾಮಿಯ ರೂಪ ಕೊಟ್ಟು ಈ ಲೋಕ ಕಳಿಸ್ತಾರೆ. ಕಳಿಸಿ ಮತ್ತೆ ಯೇಸು ಸ್ವಾಮಿಯ ರಕ್ತದ ಮುಖಾಂತರ, ಯೇಸು ಸ್ವಾಮಿಯ ಶರೀರದ ಮುಖಾಂತರ ಹಲ್ಲೆಲೂಯಾ ನಮ್ಮನ್ನ ಮತ್ತೆ ಆ ಅನ್ಯೂನ್ಯತೆಯಲ್ಲಿ ನಮ್ಮನ್ನ ಒಂದುಗೂಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಯೇಸು ಸ್ವಾಮಿ ಈಗ ನಮಗೆ ಹೇಳಿದ್ದು ಯಾಕಂತ ಹೇಳಿದ್ರೆ 1 ಕೊರಿಂಥ 1:9 ಕ್ರಿಸ್ತನ, ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ದೇವರು ನಿಮ್ಮನ್ನು ಕರೆದಿದ್ದಾರೆ ಅಂತ ಹೇಳಿದ್ರೆ ಆ ವಾಕ್ಯ ಇನ್ನೊಂದ್ಸತಿ ಓದೋದನ್ನು ಕೇಳಿ. ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಯಾರಲ್ಲಿ? ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ. ನೋಡ್ರಿ, ದೇವರ ಜೊತೆ ನಿಮಗೆ ಅನ್ಯೋನ್ಯವಾಗಬೇಕಾದ್ರೆ ಒಂದೇ ಮಾರ್ಗ, ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ. ಎಕ್ಸ್ಕ್ಲೂಸಿವ್, ಇಟ್ ಇಸ್ ಎಕ್ಸ್ಕ್ಲೂಸಿವ್. ಒಬ್ಬ ಸರ್ವಶಕ್ತ ದೇವರಿದ್ದಾರೆ. ಆಕಾಶ ಭೂಮಿಯನ್ನು ಉಂಟು ಮಾಡಿದವನು, ಆ ನೀರನ್ನ, ಆ ಗಾಳಿಯನ್ನ, ಆ ಸಮುದ್ರವನ್ನ, ಆ ಸೂರ್ಯ ಚಂದ್ರ ಸರ್ವವನ್ನು ಉಂಟು ಮಾಡಿದ ಸರ್ವಜ್ಞಾನಿ, ಸಾರ್ವಭೌಮ. ಆ ಕರ್ತನ ಜೊತೆ ಒಂದು ಸಂಪರ್ಕ, ಆ ಕರ್ತನ ಜೊತೆ ಒಂದು ಐಕ್ಯತೆ, ಆ ಕರ್ತನ ಜೊತೆ ಒಂದು ಅನ್ಯೂನ್ಯತೆ ನಿಮಗೆ ಸಿಗಬೇಕಾದ್ರೆ ಈ ಆಕಾಶದ ಕೆಳಗೆ ಭೂಮಿ ಮೇಲೆ ಎಕ್ಸ್ಕ್ಲೂಸಿವ್ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಒಂದೇ ಒಂದು ಕರ್ತ, ಅದು ಯೇಸು ಕರ್ತನ ಮುಖಾಂತರ ಮಾತ್ರವೇ. ಬೇರೆ ಮಾರ್ಗಗಳು ಸುಳ್ಳು ಅಂತ ಸತ್ಯ ವೇದ ಹೇಳ್ತಾ ಇದೆ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಹಲ್ಲೆಲೂಯಾ. ಆಮೆನ್. ಆ ಸರ್ವಶಕ್ತನ ಐಕ್ಯತೆಗೆ ಮಾರ್ಗ ಯೇಸು. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಸತ್ಯ. ಕೈತಟ್ರಿ ದೇವರಿಗೆ ಹೋಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯ ಮುಖಾಂತರ ಮಾತ್ರ ನಮಗೆ ದಾರಿ ಬೇರೆ ಇಲ್ಲ. ಕೊಲೋಸ್ಯ 1:20 ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರ ಲೋಕದಲ್ಲಿ ಇರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ, ತನಗೆ ಐಕ್ಯ ತಾನು ಸೇರಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು, ತೀರ್ಮಾನ ಮಾಡಿದನು. ಯೇಸುವಿನ ರಕ್ತದ ಮುಖಾಂತರ ಐಕ್ಯತೆ. ಈ ಐಕ್ಯತೆ ನಿಮ್ಮನ್ನ ಕರೀತಾ ಇದ್ದಾರೆ. ನನಗೆ ನಿಮಗೆ ಬೇಕಾದದ್ದೆಲ್ಲವನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ನಮ್ಮ ಪಾಪವನ್ನ, ನಮ್ಮ ಶಾಪವನ್ನ ಎಲ್ಲ ಹೊತ್ತು ತೀರಿಸ್ಬಿಟ್ಟಿದ್ದಾರೆ. ಯೇಸುವನ್ನ ನಂಬುವಾಗ, ಯೇಸುವನ್ನ ಸ್ವೀಕರಿಸುವಾಗ, ಯೇಸುವಿನ ಜೊತೆ ಐಕ್ಯಗೊಳ್ಳುವಾಗ, ಅನ್ಯೂನ್ಯತೆಗೊಳ್ಳುವಾಗ ನಮ್ಮ ಶಾಪಗಳು ನೀಗಿ, ನಮ್ಮ ಎಲ್ಲ ಅಕ್ರಮಗಳು ನೀಗಿ, ನಮ್ಮನ್ನ ದೇವರ ಮಗಳಾಗಿ ಮಾರ್ಪಡಿಸಿ ನಮ್ಮನ್ನು ಆಶೀರ್ವದಿಸುವಂತವರಾಗಿದ್ದಾರೆ. ಇನ್ನೊಂದು ವಾಕ್ಯ, ರೋಮ 5:10. ಯಾಕೆ ಯೇಸು ಕ್ರಿಸ್ತನ ಐಕ್ಯತೆಗೆ ಕರೀತಾ ಇದ್ದಾರೆ? ದೇವರಿಗೆ ನಾವು ದೇವರ ಅನ್ಯೂನ್ಯತೆಯಲ್ಲಿದ್ವಿ. ಯಾವಾಗ ವೈರಿ ಆದ್ವಿ? ನಮ್ಮ ಅಪ್ಪ, ನಮ್ಮ ಫೋರ್ಫಾದರ್, ನಮ್ಮ ಹಿರಿಯ ಆದಾಮ್ ಮತ್ತು ಅವ್ವ ಸೈತಾನನ ಮಾತಿಗೆ ಕಿವಿಗೊಟ್ಟು ದೇವರ ಆಜ್ಞೆಗಳನ್ನು ಮೀರಿದಾಗ ನಾವೇನಾದ್ವಿ? ಪಾಪ ವಿರುದ್ಧವಾದ್ವಿ. ಹಲ್ಲೆಲೂಯಾ. ವಿರೋಧಿಗಳಾದ್ವಿ, ಶಾಪಗ್ರಸ್ತರಾದ್ವಿ. ಅದರಿಂದ ಬಿಡುಗಡೆ ಸಿಗೋದು
ಯೇಸುವಿನ ಮುಖಾಂತರ. ಓದಪ್ಪ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಒಂದು ಯೇಸುವಿನ ರಕ್ತ, ಇನ್ನೊಂದು ಯೇಸುವಿನ ಶರೀರ. ಕರಗಳು ತಟ್ರಿ. ನಮ್ಮ ಪಾಪಗಳನ್ನು ಹೊತ್ತು ತೀರಿಸಲಿಕ್ಕೆ ಆ ಸರ್ವಶಕ್ತನು ನರ ಅವತಾರ ಎತ್ತಿ ಭೂಮಿಗೆ ಬಂದನು. ನಮ್ಮ ಪಾಪಗಳನ್ನು ಹೊತ್ತು ತೀರಿಸಿದ್ದಾನೆ. ಹಾಗಾಗಿ ದೇವರು ಕರೀತಾ ಇದ್ದಾರೆ, ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರಿ. ಯೇಸು ಕ್ರಿಸ್ತನಲ್ಲಿ ನಿಮಗೆ ಫೆಲೋಶಿಪ್ ಇರಲಿ. ಯೇಸು ಕ್ರಿಸ್ತನ ಜೊತೆ ನಿಮಗೆ ಅನ್ಯೂನ್ಯವಿರಲಿ. ಈ ಅನ್ಯೂನ್ಯತೆ ನಿಮಗೆ ಆಶೀರ್ವಾದವನ್ನು ತರುತ್ತದೆ. ನಮ್ಮ ಇಸ್ರಾಯೇಲ್ ಜನರು 40 ವರ್ಷ ಅರಣ್ಯದಲ್ಲಿ ನಡೆದು ಬಂದರು. ಅವರಿಗೆ ದೇವರ ಆಜ್ಞೆ, ದೇವರ ನಿಯಮ, ದೇವರ ವಿಧಿ ಎಲ್ಲವನ್ನ ಕೊಟ್ಟರು. ಆದರೆ ಅವರು ದೇವರಿಗೆ ವಿಧೇಯರಾಗಲಿಲ್ಲ. ಇದೀರಾ? ಒಂದು ಹಲ್ಲೆಲೂಯಾ ಹೇಳಿ. ಎಲ್ಲ ಇದೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಬೇಕಾದದ್ದು ಎಲ್ಲವನ್ನು ಕೊಟ್ಟರೆ ನೀವು ದೇವರ ಐಕ್ಯತೆಯಲ್ಲಿ ವಿಧೇಯರಾಗಿ ನಡೀತೀರಾ? ನಿಮಗೆ ಬೇಕಾದದ್ದು ನಿಮ್ಮ ಮನೆ, ನಿಮಗೆ ಕಾರು, ನಿಮ್ಮ ಕೆಲಸ, ನೀನು ಕುಂತು ತಿನ್ನೋ ಹಾಗೆ ಮೂಟೆ ಮೂಟೆ ಅಕ್ಕಿ ಬೇಳೆ ಎಲ್ಲ ನಿಮಗೆ ಸಿಗತ್ತೆ. ಮದುವೆ ಆಗಿಲ್ವಾ? ನೀನು ಕೇಳಿದ ಹುಡುಗಿ ಯಾವುದ? ನಿನಗೆ ಬೇಕಾಗಿದ್ದು ಎಲ್ಲವನ್ನು ಕೊಟ್ಟರೆ ನಾನು ಕರ್ತನ ಅನ್ಯೂನ್ಯತೆಯಲ್ಲಿ ವಿಧೇಯನಾಗಿ ನಡೀತೀನಿ ಅಂದ್ರೆ ಎದ್ದಿದ್ಕೊಳ್ರಿ. ಹಾಗಾದರೆ ಸಭೆ ಸೋತಿದೆ. ಸಭೆ ಏನಾಗಿದೆ? ಸೋಲ್ನಲ್ಲಿದೆ. ಯಾಕೆ ಆಗ್ತಾ ಇಲ್ಲ? ವಾಕ್ಯ ಗೊತ್ತಿಲ್ವಾ? ಸತ್ಯವೇದ ಇಲ್ವಾ? ಅಭಿಷೇಕ ಹೊಂದ್ಕೊಂಡಿಲ್ವಾ? ದೀಕ್ಷಾಸ್ನಾನ ತಗೊಂಡಿಲ್ವಾ? ಯಾಕಾಗ್ತಾ ಇಲ್ಲ? ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಯಾಕಾಗ್ತಾ ಇಲ್ಲ? ವಾರ ವಾರ ಚರ್ಚೆಗೆ ಹೋಗ್ತಾ ಇಲ್ವಾ? ಕರ್ತನ ಪವಿತ್ರ ಪಂಕ್ತಿಯಲ್ಲಿ ಭಾಗವಹಿಸ್ತಿಲ್ವಾ? ಆರಾಧನೆ ಮಾಡ್ತಾ ಇಲ್ವಾ? ಎಲ್ಲ ಇದೆ. ಯಾಕೆ ದೇವರ ಅನ್ಯೂನ್ಯತೆಯಲ್ಲಿ ವಿಧೇಯರಾಗಿ ನಡೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ತಿಳ್ಕೊಳ್ಳಿ, ನಿಮಗೆ ದೇವರ ಜೊತೆ ಆ ಫೆಲೋಶಿಪ್ಪು, ಆ ಪ್ರೀತಿಯ ಅನ್ಯೂನ್ಯತೆಯಲ್ಲಿ ಕೊರತೆ ಇದೆ. ಅದಕ್ಕೆ ಹೇಳೋದು, ಈ ಫೆಲೋಶಿಪ್, ಈ ಐಕ್ಯತೆ, ಅನ್ಯೂನ್ಯತೆ ಹೆಚ್ಚಾದರೆ ಕರ್ತನಿಗೆ ಮೆಚ್ಚುಗೆಯಾಗಿ ಬದುಕಲಿಕ್ಕೆ ಸಾಧ್ಯ. ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ದೇವರು ಅನೇಕ ಅದ್ಭುತಗಳನ್ನು ಮಾಡಿದರು, ಅತಿಶಯಗಳನ್ನು ಮಾಡಿದರು. ಆದರೆ ಕಾನಾನ್ ದೇಶಗಳಿಗೆ ಪ್ರವೇಶ ಮಾಡಿದ ಎಷ್ಟು ಜನ? ಎಲ್ಲ ಔಟು. ಕಾಲೇಬ್ ಮತ್ತೆ ಯೆಹೋಶುವ. ಮನ್ನಾ ತಿಂದ್ರು, ಮಹಿಮೆ ಕಂಡ್ರು, ಹೋಗಲಿಲ್ಲ. 10 ಆಜ್ಞೆಗಳಿತ್ತು ಅಲ್ಲೇ. ಆ ಬಿಡಾರ ಇತ್ತು, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಲ್ಲ ಇತ್ತು. ಅವಿಧೇಯರಾದರು. ಆದರೆ ಅದಕ್ಕಿಂತ ನೋಹ ತಗೊಳ್ಳಿ. ಆಗಿನ ಕಾಲದಲ್ಲಿ ಆಜ್ಞೆ ಇಲ್ಲ, ಬೈಬಲ್ ಇಲ್ಲ. ಅವರು ದೇವರಿಗೆ ಮೆಚ್ಚುಗೆಯಾಗಿ ನಡೆದರು. ಕಾರಣ ಏನು? ನೋಹ ದೇವರ ಜೊತೆ ನಡೆದ. 6, 8, 9 ಅಂತ ಕಾಣುತ್ತೆ. ಹಲ್ಲೆಲೂಯಾ, ಆಮೆನ್. ನೋಹ ದೇವರ ಸಂಗಡ ನಡೆದ. ಆದಿಕಾಂಡ 6, 9 ಓದಪ್ಪ. ನೋಹನ ಚರಿತ್ರೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಆಗಿನ ಕಾಲದಲ್ಲಿ 10 ಆಜ್ಞೆಗಳಿಲ್ಲ, ದೇವದರ್ಶನದ ಗುಡಾರನೂ ಇಲ್ಲ, ಬಿಡಾರನೂ ಇಲ್ಲ. ಆಗಿನ ಕಾಲದಲ್ಲಿ ಇತ್ತ? ಇಲ್ಲ. ಹಾಗಾದ್ರೆ ಅವನು ಹೇಗೆ ದೇವ್ರ ಜೊತೆ ನಡೆದ ಅಂತ ಹೇಳಿದ್ರೆ, ದೇವ್ರ ಜೊತೆ ಹೇಗಿದ್ದ? ಕೈ ಹಿಂಗಿಕ್ರೆ ಹೇಗಿದ್ದ? ಅನ್ಯೂನವಾಗಿದ್ದ. ಯಾಕೆ ದೇವರ ವಾಕ್ಯದ ಪ್ರಕಾರ ನಡೀಕಾಗ್ತಾ ಇಲ್ಲ? ದೇವರಿಗೆ ಮೆಚ್ಚುಗೆಯಾಗಿ ನಡೀಲಿಕ್ಕಾಗ್ತಾ ಇಲ್ಲ ಅಂದ್ರೆ ದೇವರ ಜೊತೆ ಫೆಲೋಶಿಪ್, ಈ ಫೆಲೋಶಿಪ್ ಇಲ್ಲ, ಅನ್ಯೂನ್ಯತೆ ಇಲ್ಲ, ಅದಕ್ಕೆ ನಡೀಲಿಕ್ಕಾಗ್ತಾ ಇಲ್ಲ. ಸತ್ಯವೇದ ಓದಬೇಕು, ಸಮಯ ಕೊಡೋದ್ರ ಮುಖಾಂತರ, ನೀವು ಯೇಸು ಸ್ವಾಮಿಯ ಜೊತೆ ಮಾತಾಡೋದ್ರ ಮುಖಾಂತರ ನಿಮ್ಮ ಫೆಲೋಶಿಪ್ಪನ್ನು ನೀವು ಹೆಚ್ಚಿಗೆ ಮಾಡಿಕೊಳ್ಬೇಕು. ಚೆನ್ನಾಗಿ ಕೈ ತಟ್ರಿ. ಹಲ್ಲೆಲೂಯಾ. ಇವತ್ತಿನಿಂದ ನಿಮಗೆ ಆಶೀರ್ವಾದ ಹೆಚ್ಚಾಗತ್ತೆ. ಇವತ್ತಿನಿಂದ ದೇವರ ಸಂಗಡ, ದೇವರ ಜೊತೆ ಹಲ್ಲೆಲೂಯಾ ಮಾತಾಡ್ತಕ್ಕಂಥ ಆ ದೇವರ ಜೊತೆ ಅನ್ಯೂನ್ಯತೆ ನಿಮಗೆಲ್ಲರೂ ಯೇಸುವಿನ ನಾಮದಲ್ಲಿ ಹೆಚ್ಚಾಗಲಿ. ಆಮೆನ್ ಹೇಳಿ. ಚೆನ್ನಾಗಿ ಕರಗಳನ್ನು ತಟ್ರಿ. ಹಲ್ಲೆಲೂಯಾ, ಆಮೆನ್. ಯೇಸು ಸ್ವಾಮಿಯನ್ನು ಅರಿತುಕೊಂಡು ಆಲಯಕ್ಕೆ ಬಂದು ಯಾಕೆ ಆಶೀರ್ವಾದ ಇಲ್ಲ?
ಏನು ಸಮಸ್ಯೆ? ವಾಟ್ ಈಸ್ ಪ್ರಾಬ್ಲಮ್? ಸ್ಕ್ಯಾನಿಂಗ್ ರಿಪೋರ್ಟ್ ಇವತ್ತು ನಿಮಗೆ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ನಿನಗೆ ಏನು ಕಡಿಮೆ? ಅನ್ಯೂನತೆ ಕಡಿಮೆ, ನಿನಗೆ ರಕ್ತ ಕಡಿಮೆ, ನಿನಗೆ BP ಕಡಿಮೆ. ಹಂಗೆ ಇವತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಹೇಳ್ತಾ ಇದೆ, ನಿನಗೆ ದೇವರ ಜೊತೆ ಅನ್ಯೂನತೆ ಕಡಿಮೆ. ಇದನ್ನು ಸರಿಪಡಿಸ್ಕೊ, ನೀನು ಆಶೀರ್ವಾದವಾಗಿರ್ತೀಯ. ಎಲಿಯ ಮತ್ತು ಎಲಿಷಾ ಇವರು ಗುರು ಮತ್ತು ಶಿಷ್ಯ. ಎಲಿಷಾ ಹೇಳ್ತಾನೆ, ನಾನು ಗಿಲ್ಗಾಲ್ಗೆ ಹೋಗ್ತೇನೆ. ಎಲಿಷಾ ಹೇಳ್ತಾನೆ, ನಾನು ಬರ್ತೀನಿ. ಅಲ್ಲಿ ಬಂದು ನಿಂತ. ಬೆತೇಲಲ್ಲಿ ಹೇಳ್ದ, ಬೆತೇಲಿಂದ ನಾನು ಯೆರಿಗೋಗೆ ಹೋಗ್ತೇನೆ. ಇವನು ಹೇಳ್ದ, ನಾನು ಬರ್ತೀನಿ. ಹಲ್ಲೆಲೂಯ, ಒಂದು ಹಲ್ಲೆಲೂಯ ಹೇಳಿ. ಅಲ್ಲಿಂದ ಹೇಳ್ದ, ಇಲ್ಲಪ್ಪ ನೀನು ಹಿಂಗೆ ಇಲ್ಲ, ನಿನ್ನಾಣೆ ಅಣ್ಣ, ನಿನ್ನಾಣೆ, ನಾನು ನೀನು ಬಿಡಾಕಿಲ್ಲ ಅಣ್ಣ, ನಾನು ನೀನು ಬಿಡಾಕಿಲ್ಲ. ಅವನು ಹೇಳ್ದ, ಯೆರಿಗೋಗೆ ಹೋದ. ಮತ್ತೆ ಬಂದು ನಿಂತ. ನನಗೆ ಹೇಳಿಲ್ಲ ಬರಬೇಡ. ಇಲ್ಲ ಅಣ್ಣ, ನೀ ಎಲ್ಲ ಹೋಗೋಣ, ನಿನ್ನ ಮಾತು ನಾನು ಬಿಡಾಕಿಲ್ಲ. ಅಬ್ಬಾ, ತಲೆಗೆ ಹೊಡ್ಕೊಂಡು ಹೋದ. ಮತ್ತೆ ಹೋಗಿ ಎಲ್ಲಿ ಬಂದು ನಿಂತ? ಯೆರಿಗೋಯಿಂದ ಯೋರ್ದೋನಿಗೆ ಬಂದ. ಯೋರ್ದೋನಿಗೆ ಬಂದು ಹೇಳಿದೆ, ನಾನು ಆ ಕಡೆ ಹೋಗ್ತಾ ಇದ್ದೀನಿ, ನೀನು ಇಲ್ಲೇ ಇರೋ. ನಿನ್ನಾಣೆ ಅಣ್ಣ, ನಾನು ಮಾತಾಡಿ ಬಿಡಾಕಿಲ್ಲ, ನೀನು ಬಂದೇ ಬರ್ತೀನಿ. ಹೋಗಲಿ ಅಂತ ತನ್ನ ಮೇಲೆ ಶಾಲ್ವೆನ ತೆಗೆದ, ನದಿನ ಹೊಡೆದ. ಇಬ್ರು ಜೊತೆಯಲ್ಲಿ ಯೋರ್ದನ್ ಆ ಕಡೆಗೆ ಬರ್ತಾರೆ. ಆ ಕಡೆ ದಾಟಿದ ಮೇಲೆ ಇನ್ನು ಇವನು ಹೋಗಂತ ಹೇಳಿಲ್ಲ. ಎಲಿಷಾ, ನೀನು ಭಾರಿ ಖತರ್ನಾಕ್, ನೀನು ನನ್ನ ಜೊತೆನೇ ಅಂಟ್ಕೊಂಡು ಬಂದ್ಬಿಟ್ಟಿದ್ಯಾ. ಹೋಗ್ಲಿ, ನಾನೇನೀಗ ಹೋಗ್ತಕ್ಕಂಥ ಸಮಯ ಬಂದ್ಬಿಟ್ಟಿದೆ, ನಿನಗೇನು ಬೇಕು ಈಗ ಕೇಳು. ಅಣ್ಣ, ನಿನ್ನಲ್ಲಿದೆಯಲ್ಲ ಪವರ್, ಡಬ್ಬಲ್ ನನಗೆ ಬೇಕು. ತಥಾಸ್ತು. ಈ ಫೆಲೋಶಿಪ್ ಅನ್ಯೂನತೆ ಅಂದ್ರೆ ದೇವರ ಮೈಂಡು, ನಿನ್ನ ಮೈಂಡು, ದೇವರ ಆಲೋಚನೆ, ನಿನ್ನ ಆಲೋಚನೆ, ದೇವರ ಬಯಕೆ, ನಿನ್ನ ಬಯಕೆ, ಎರಡು ಒಂದೇ. ದಟ್ ಈಸ್ ಫೆಲೋಶಿಪ್. ಆಶೀರ್ವಾದ ಬೇಕಾದ್ರೆ ಅಪ್ಪನ ಜೊತೆ ಫೆಲೋಶಿಪ್ಪಿಗೆ ಬಾ. ಸರಿಯಾಗಿ ದೇವರ ಜೊತೆ ಅನ್ಯೂನತೆಗೆ ನಾವು ಬರ್ತಾ ಇಲ್ಲ. ಬೇರೆ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ. ಏಸಪ್ಪನ ಕರೆದಿದ್ದು ಯಾರು? ಮಾರ್ತಾ. ನೀ ಫೆಲೋಶಿಪ್ ಬಂದು ಕುತ್ಕೊಂಡ್ಯಾ? ಬೈಬಲ್ ತಗೊಳ್ಳಿ, ಓದ್ರಿ, ಧ್ಯಾನ ಮಾಡ್ರಿ, ದೇವರನ್ನ ಸ್ತುತಿ ಮಾಡ್ರಿ. ಖಂಡಿತ ಹೇಳ್ತೇನೆ, ದೇವರ ಅನ್ಯೂನತೆ ನಿಮ್ಮನ್ನು ಆಶೀರ್ವದಿಸುತ್ತೆ. ನಿಮ್ಮ ಎಲ್ಲ ತಡೆಗಳು, ನಿಮ್ಮ ಎಲ್ಲ ಕಷ್ಟಗಳು, ದುಃಖಗಳು ಎಲ್ಲವೂ ಮಾರ್ಪಡುತ್ತೆ. ನಾನು ಆರೈಕೆ ಮಾಡುವ ಕೇಂದ್ರ, ನಿನಗೆ ಸಂತಾನ ಹೇಳುವ ಕೇಂದ್ರ. ಮನೆಯಲ್ಲಿ ಕುಂತಿದ್ರೆ ನಿನಗೆ ಆಶೀರ್ವಾದ ಬರ್ತಿತ್ತ? ಹೊಲಕ್ಕೆ ಬಂದ್ರು ನಿಮ್ಮ ಮಾವ ಜೋಸೆಫ್, ಹೊಲ ಚರ್ಚು ಬಂದ್ರೆ ನಿಮ್ಮ ಆಶೀರ್ವಾದ.